ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಜು ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಡೇ ಬಂದು ಮಂಡೇ. ಸೊ ನೈಟ್ ಸುಜಿದು ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ನಂದು ನೈಟ್ ಶಿಫ್ಟ್ ಇತ್ತು. ಸೊ ಮಾರ್ನಿಂಗ್ 6 ಹಾಗೆ ನಾನು ಮಲ್ಕೊಂಡಿದ್ದು. ಸೊ ಇವಾಗ ಟೈಮ್ ಬಂದು 12:40 ಏನೋ ಆಗಿದೆ. ಸೊ ಇವಾಗ ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಆ್ಯಕ್ಚುಲಿ ನೈಟ್ ಡ್ಯೂಟಿ ಇದ್ದಾಗೆಲ್ಲ ಹೆವಿ ಮೀಲ್ಸ್ನ ತಿನ್ನಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ನೆನೆ ಹಾಕಿರೋ ಕಾಳುಗಳನ್ನ ತಿಂದ್ರೇ ತುಂಬಾ ಒಳ್ಳೆಯದು. ಯಾಕಂದರೆ ನಮ್ಮದು ಬಾಡಿ ಬೇಗನೆ 15 ಡೇಸ್ ಆ ಥರ 15 ಡೇಸ್ ಮಾರ್ನಿಂಗ್, 15 ಡೇಸ್ ಆಫ್ಟರ್ನೂನ್, 15 ಡೇಸ್ ನೈಟ್ ಈ ಥರ ಇದ್ದಾಗ ಬಾಡಿ ಬೇಗ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ಹೆವಿ ಮೀಲ್ಸ್ ಮತ್ತು ಮಸಾಲ ಐಟಮ್ಸ್ನೆಲ್ಲ ತಿನ್ನಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ನೈಟ್ ಶಿಫ್ಟ್ ಇದ್ದಾಗೆಲ್ಲ ಜಾಸ್ತಿ ಕಾಳ್ದೆ ಪ್ರಿಫರ್ ಮಾಡೋದು. ಸೊ ಅದಾದಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾವು ಮನೆಯಲ್ಲಿ ಲಾಸ್ಟ್ ವೀಕು ನಮ್ಮ ಪೇರೆಂಟ್ಸ್ ಬಂದಿದ್ದರು. ಸೊ ಅಮ್ಮ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದರು. ಸೊ ಆ ಇಯರಿಂಗ್ಸು ಕಲ್ಯಾಣಲ್ಲಿ ತೊಗೊಂಡಿದ್ದು ಸ್ಕ್ರೂದು, ಬಟ್ ಸ್ಕ್ರೂಲೇನೋ ಇಶ್ಯೂ ಇತ್ತು, ನಮ್ಗೆ ಅಲ್ಲಿ ಗೊತ್ತಾಗಲಿಲ್ಲ. ಸೊ ಮನೆಗೆ ತೊಗೊಂಬಂದು ಅವರು ಒಂದ್ಸರಿ ವೇರ್ ಮಾಡಲಿಕ್ಕೆ ಸ್ಕ್ರೂ ಓಪನ್ ಮಾಡಿದಾಗ ಅದು ಸ್ಕ್ರೂಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಅಂದರೆ ಸ್ಕ್ರೂ ನೀಟಾಗಿ ಲಾಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಬೇಕಿತ್ತು. ಬಟ್ ವೆರಿ ನೆಕ್ಸ್ಟ್ ಡೇ ಅವರು ವಾಪಸ್ ಹೊರಟರು. ಸೊ ಹಾಗಾಗಿ ಇಯರಿಂಗ್ಸ್ನ ರಿಟರ್ನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಮ್ಮ ಸುಜಿ ಆಫೀಸ್ ಹತ್ರನೇ ಕಲ್ಯಾಣ ಇರೋದು. ಸೊ ಆನ್ ದ ವೇ ಇರೋದು. ಸೊ ಹಾಗಾಗಿ ಓಕೆ, ನಾವೇ ಹೋಗಿ ವಾಪಸ್ ಮಾಡಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಲೇಟ್ ಮಾಡಿದ್ವಿ. ಸೊ ಮೊನ್ನೆ ಹೋದಾಗ ಅವರು ಐದರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸ್ಕ್ರೂ ನಾವು ಟ್ರೈ ಮಾಡ್ತೀವಿ ಸರಿ ಮಾಡಲಿಕ್ಕೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ಮಂಡೇ ತೊಗೊಂಬನ್ನಿ ಅಂತ ಹೇಳಿದ್ರು. ಸೊ ಇವತ್ತು ಮಂಡೇ ಮಾರ್ನಿಂಗ್ ಅದು ರೆಸಿಪ್ಟಿಗೆ ಇದು ಬಿಲ್ ಇರಲೇಬೇಕಲ್ವಾ, ಏನಾದರೂ ಅವ್ರು ಎಕ್ಸ್ಚೇಂಜ್ ಮಾಡಲಿಕ್ಕಾಗಲಿ ಅಥವಾ ಸ್ಕ್ರೂನ ಸರಿ ಮಾಡಿಸ್ಲಿಕ್ಕಾಗಲಿ ಬಿಲ್ ಇರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವತ್ತು ಪ್ಯಾಂಟಲ್ಲಿ ಬಿಲ್ ಇಟ್ಟಿದ್ದೆ. ಆ ಪ್ಯಾಂಟ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ರಿಂದ ಅದೆಲ್ಲ ಫುಲ್ ಗಜಬೀಜಿ ಆಗಿಬಿಟ್ಟು ಫುಲ್ ಹರಿದೇ ಹೋಗಿಬಿಡ್ತು ಅದು ಬಿಲ್. ಸೊ ಅದಾದಮೇಲೆ ಹೆಂಗಪ್ಪ ಇದು ಚೇಂಜ್ ಮಾಡ್ತಾರಾ ಅಥವಾ ಮತ್ತೆ ಸರಿ ಮಾಡಿಕೊಡ್ತಾರಾ ಇಲ್ವಾ ಅಂತ ತುಂಬಾ ಇದಾಗ್ಬಿಟ್ಟಿತ್ತು, ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಥ್ಯಾಂಕ್ ಗಾಡ್ ಸರಿ ಮಾಡಿಸ್ಕೊಟ್ಟಿದ್ದಾರಂತೆ. ಸೊ ಆಫೀಸ್ಗೆ ತೊಗೊಂಡೋಗಿದ್ದಾರೆ ಅವರು. ಇನ್ನೇನು ಸ್ವಲ್ಪ ಹೊತ್ತು ಬರ್ತಾರೆ. ಬಂದ ಕೂಡಲೇ ನಿಮಗೂ ಸಹ ತೋರಿಸ್ತೀನಿ ಇಯರಿಂಗ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ತುಂಬ ಇಷ್ಟ ಆಗಿದೆ ಇಯರಿಂಗ್ಸ್ ಅದು. ಸೊ ಹಾಗಾಗಿ ನಮಗೆ ಮೊನ್ನೆ ಹೋದಾಗ ಚೇಂಜ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಹೇಳಿದ್ರು. ಬಟ್ ಸ್ಟಿಲ್ ಅವ್ರು ತುಂಬಾ ಇಷ್ಟಪಟ್ಟು ಹೋಗಿರೋದು. ಎಲ್ಲರದ್ದು ಏನು ಲೈಕ್ಸ್ ಬೇರೆ ಥರ ಇರುತ್ತೆ. ಈಗ ನನಗೆ ಈ ಇಯರಿಂಗ್ಸ್ ಈ ಕೈಂಡ್ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಮೇ ಬಿ ಈ ಕಲರ್ ಇಷ್ಟ ಆಗಲ್ಲ, ಇದು ಗ್ರೀನ್ ಇದೆ. ಸೊ ಆ ಥರ ಅವ್ರವ್ರ ಲೈಕ್ಸ್. ಸುಮ್ಮನೆ ಯಾಕೆ ನಾವು ಒಂದು ತೊಗೊಂಡೋಗಿ ಅವ್ರಿಗೆ ಇಷ್ಟ ಆಗಲಿಲ್ಲದೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸೊ ನಾವು ಇಲ್ಲ ಇದನ್ನು ಸರಿನೇ ಮಾಡಿಸ್ಕೊಡಿ ಅಂತ ಕೇಳಿದ್ವಿ. ಸೊ ನೋಡೋಣ, ಸುಜಿ ಇವಾಗ ತೊಗೊಂಡ್ಬರ್ತಾರೆ. ನಿಮಗೂ ಸಹ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲಿ ನಾನು ಇದನ್ನು ಮುಗಿಸ್ತೀನಿ. ಸೊ ಮಾರ್ನಿಂಗ್ ಹೋಗ್ತಾ ಸುಜಿ ಆಫೀಸ್ಗೆ ಅವ್ರ ಕೊಲೀಗ್ಸ್ಗೂ ಸಹ ಸ್ವೀಟ್ಸ್ ತೊಗೊಂಡೋಗಿದ್ದಾರೆ. ಸೊ ಹಾಗೆ ನನಗೆ ಜಾಂಗೀರ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನನಗೆ ಸಪ್ರೇಟಾಗಿ ಜಾಂಗೀರ್ ತರಿಸಿ ಹೋಗಿದ್ದಾರೆ. ಥ್ಯಾಂಕ್ಸ್ ಸುಜಿ, ವಿಡಿಯೋ ನೋಡ್ತಾ ಇದ್ದರೆ. ಸೊ ಈ ಲಕ್ಕಿ ಪ್ಲ್ಯಾಂಟ್ನ ಮತ್ತು ಪರ್ಫ್ಯೂಮ್ನ ಸುಜಿ ಅವ್ರಿಗೆ ಆಫೀಸಲ್ಲಿ ಕ್ರಿಸ್ಮಸ್ಗೆ ಕೊಟ್ಟಿರೋದು ಗಿಫ್ಟ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದೆಲ್ಲ ತುಂಬ ಲೈಕ್ ಆಗುತ್ತೆ. ಸೊ ಮಾಡೋಂಗಿಲ್ಲ ಗಾಯ್ಸ್, ಹಾಗೆ ಆಗುತ್ತೆ. ಸೊ ಸುಜಿ ಬಂದಮೇಲೆ ನಾನು ಇಯರಿಂಗ್ಸ್ನ ನೋಡಿದೆ ಒಂದು ಸತಿ ಹೇಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಅಂದರೆ ಸ್ಕ್ರೂ ಎಲ್ಲ ಕರೆಕ್ಟಾಗಿ ಲಾಕ್ ಆಗ್ತಾಯಿದೆ ಇವಾಗ. ಸೊ ಅದನ್ನು ಅವ್ರು ಮಾತಾಡ್ತಾ ಇದ್ದಿದ್ದರಿಂದ ತುಂಬ ಫನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದೆಲ್ಲ ಬೇಡ
ಮಾತು ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಮ್ಯೂಟ್ ಮಾಡಿದ್ದೀನಿ ಒರಿಜಿನಲ್ ವಾಯ್ಸ್ನ. ಸೊ ಇದು ಅಮ್ಮ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದಂಥ ಇಯರಿಂಗ್ಸು. ಸೊ ನಮಗೆ ಎಕ್ಸ್ಚೇಂಜ್ ಆಪ್ಷನ್ನು ಕೇಳಿದ್ರು, ಬಟ್ ಸ್ಟಿಲ್ ಅದನ್ನು ಹೇಳಿದ್ನಲ್ಲ, ನಾವೇನೋ ಒಂದು ತೊಗೊಂಡು ಹೋಗೋದು, ಅವ್ರಿಗೆ ಇಷ್ಟ ಆಗದೆ ಇರೋದು ಅದೆಲ್ಲ ಯಾಕೆ ಅವರೇ ಹಾಕ್ಕೊಳ್ಳೋದು ಫೈನಲಿ. ಸೊ ಹಾಗಾಗಿ ಓಕೆ ಅದನ್ನೇ ಇದು ಮಾಡಿಸಿದ್ವಿ. ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಗಾಡ್ ಅವರು ಏನು ರೆಸಿಪ್ಟ್ ಕೇಳಿಲ್ಲ. ಎಲ್ಲಾದರೂ ಬಿಲ್ ಕೇಳಿದ್ದಿದ್ರೆ ಮತ್ತೆ ಇಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ಸದ್ಯ ಬಿಲ್ ಕೇಳಿಲ್ಲ, ಯಾಕಂದರೆ ನಾವು ಮೊನ್ನೆ ಒಂದು ಸತಿ ತೊಗೊಂಡೋಗಿದ್ದರಿಂದ ನೆನಪಿದ್ದಿದ್ದರಿಂದ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ನಾವೇನಾದರೂ ಮೊನ್ನೆ ಹೋಗದೆ ಡೈರೆಕ್ಟಾಗಿ ಇವತ್ತೇ ವಿತೌಟ್ ಬಿಲ್ ಹೋಗಿದ್ದಿದ್ರೆ ಇದು ನಿಜ ಅವ್ರು ಮಾಡಿಕೊಡ್ತಾ ಇರಲಿಲ್ಲ. ಸೊ ಸೊ ಅದಾದಮೇಲೆ ಸುಜ್ಜಿ ಪೈನಾಪಲ್ ತೊಗೊಂಬಂದಿದ್ರು, ತುಂಬಾ ಟೇಸ್ಟಿಯಾಗಿತ್ತು. ಸೊ ರಾತ್ರಿ ಊಟಕ್ಕೆ ನಾನು ತರಕಾರಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ಸೊ ಪಲ್ಯ ಯಾವ ಥರ ಮಾಡೋದು ಅಂತ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತ ಹೋದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.